ನೋಡಿ, ಯಾರೋ ನಮ್ಗೆ ಮೋಸ ಮಾಡಿದಾಗ, ಅವಮಾನ ಮಾಡಿದಾಗ ಅಂಡ್ ಬನ್ನಿಗೆ ಚೂರಿ ಹಾಕಿದಾಗ ನಾವು ಕಲಿಬೇಕಾಗಿರೋದ್ರಿಂದ ಕಣ್ಣೀರ್ ಹಾಕೋದ್ ಕಲಿಯೋದಲ್ಲ ಆಕ್ಚುಲಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಥವಾ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಾವು ಕೆಲವೊಂದ್ಸಲ ಮಿಸ್ಟೇಕ್ಸ್ ಗಳೇನ್ ಮಾಡ್ತೀವಿ ಗೊತ್ತಾ? ಯಾರೋ ಮೋಸ ಮಾಡಿದ್ರು ಅಂತ ಕಣ್ಣೀರ್ ಹಾಕ್ತಿವಿ, ಯಾರೋ ನಮ್ಗೆ ಅವಮಾನ ಮಾಡಿದ್ರು ಅಂತ ಕಣ್ಣೀರ್ ಹಾಕ್ತಿವಿ, ಯಾರೋ ನಮ್ಗೆ ಅರ್ಧ ದಾರಿನಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ರು, ಅರ್ಧ ದಾರಿನಲ್ಲಿ ಕೈ ಕೊಟ್ರು ಅಂತ ನಾವು ಮೋಸ ಮಾಡ್ತೀವಿ. ಆಕ್ಚುಲಿ ಕಣ್ಣೀರ್ ಯಾರಿಗೋಸ್ಕರ ಹಾಕ್ಬೇಕು? ಇದೆಷ್ಟೋ ಜನಗಳಿಗೆ ಗೊತ್ತಿಲ್ದಿರೋ ವಿಚಾರ. ಇವತ್ತು ಕಣ್ಣೀರ್ ಯಾರಿಗೋಸ್ಕರ ಹಾಕ್ಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋ ಒಳಗಡೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಕಣ್ಣೀರ್ ಹಾಕ್ಬಿಟ್ಟಿದೆಲ್ಲ ವೇಸ್ಟ್ ಆಗೋಯ್ತಲ್ಲಪ್ಪ ಲೈಫ್ ಅಲ್ಲಿ. ಇದೊಂದು ಕ್ಲಾರಿಟಿ ಸಿಕ್ಕರೆ ನೀವು ತುಂಬಾ ಚೆನ್ನಾಗಿರ್ತೀರ ಆಕ್ಚುಲಿ, ರೈಟ್? ವಿಡಿಯೋ ಕೊನೆ ತನಕ ನೋಡಿದ್ರೆ ಐ ಥಿಂಕ್ ಬೆಟರ್ ದೆನ್ ನಿಮಗೆ ಒಂದು ಕ್ಲಾರಿಟಿ ಸಿಗಕ್ಕೆ ಸಾಧ್ಯ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ಅಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. ಒಂದೊಂದೇ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ನೋಡಿ, ಯಾರೋ ನಮ್ಗೆ ಮೋಸ ಮಾಡಿದಾಗ, ಅವಮಾನ ಮಾಡಿದಾಗ ಅಂಡ್ ಬನ್ನಿಗೆ ಚೂರಿ ಹಾಕಿದಾಗ ನಾವು ಕಲಿಬೇಕಾಗಿರೋದ್ರಿಂದ ಕಣ್ಣೀರ್ ಹಾಕೋದ್ ಕಲಿಯೋದಲ್ಲ ಆಕ್ಚುಲಿ. ಯಾರೋ ನಿಮ್ಗೆ ಮೋಸ ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಮೈನಸ್ ಗಳನ್ನ ತಿಳ್ಕೊಂಡು ಮೋಸ ಮಾಡ್ತಿದ್ದಾರೆ ಅಂತ ಅರ್ಥ. ಅಂಡ್ ಯು ಆರ್ ಅನ್ಫಿಟ್ ಫಾರ್ ಲೈಫ್ ಅಂತ ಅಲ್ಲಿ ಗೊತ್ತಾಗತ್ತೆ. ಅನ್ಫಿಟ್ ಇದ್ದಾಗ ತಾನೆ ನೀವು, ಯಾರೋ ಲೈಕ್ ಲೈಫ್ ಅಲ್ಲಿ ನಿಮ್ಗೆ ಯಾರೋ ಅಲ್ಲಾಡ್ಸ್ಬಿಟ್ಟು ಹೋಗ್ತಾರಂದ್ರೆ ಅಲ್ಲಾಡ್ಬಿಟ್ರ ನೀವು? ಅಂಡ್ ನಂಬಿಕೆನ ಸಾಯಿಸಿದ್ರು ನಿಮ್ ಲೈಫ್ ಅಲ್ಲಿ ಕಂಪ್ಲೀಟ್ ಆಗಿ, ಅಂತ ವ್ಯಕ್ತಿಗೋಸ್ಕರ ಅಳೋದ ನೀವು? ಅಳಬೇಕಾಗಿರೋದು ಯಾರಿಗೋಸ್ಕರ? ಆಕ್ಚುಲಿ ಇವ್ರು ಏನ್ ಮಾಡಿದ್ರು? ಅಳುವಂತದ್ ಏನ್ ಮಾಡಿದ್ದಾರೆ? ನಿಮಗ್ ಪ್ರೀತಿ ಕೊಟ್ಟಿರೋ ತರ ನಾಟಕ ಮಾಡಿರ್ಬೋದು, ನಾನು ಒಪ್ಕೊಳ್ತೀನಿ. ಅದು ಪ್ರೀತಿನೇ ಅಲ್ವಲ್ಲ, ಅದು ಕಣ್ಮುಂದೆ ಇದೆ. ಅವತ್ತಿಗೆ ನಂಬಿರ್ತಕ್ಕಂಥದ್ದು ಕೂಡ ನಿಮಗ್ ಪ್ರೀತಿ ತರ ಆಗಿರ್ಬೋದು. ಬಟ್ ಆ ನಿಜವಾದ ಪ್ರೀತಿಗಿಂತ ಇಲ್ಲಿ ನಿಮ್ಗೆ ತುಂಬಾ ಅವಮಾನ ಮಾಡಿದ್ದಾರೆ, ನಂಬಿಕೆನ ಸಾಯಿಸಿದ್ದಾರೆ, ನಿಮ್ ಜೀವನನ ಹಾಳು ಮಾಡಿದಾರೆ. ಅಂದ್ರೆ ಅಲ್ಲಿ ಅಳೋದಕ್ಕಿಂತ ಜಾಸ್ತಿ ದ್ವೇಷ ಬರ್ಬೇಕು ಅವ್ರ ಮೇಲೆ, ಸಿಟ್ಟು ಬರ್ಬೇಕು ಅವ್ರ ಮೇಲೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಠ ಬರ್ಬೇಕು ಲೈಫ್ ಅಲ್ಲಿ. ಇಂಥವ್ರು ಮುಂದೆ ನಾನು ಬದುಕ್ಬೇಕು, ಬಾಳ್ಬೇಕು ಅನ್ನೋದು ಬರ್ಬೇಕು. ಯಾಕೆ ಅಂದ್ರೆ ನಿಮ್ ಜೀವನನೇ ಹಾಳು ಮಾಡಿದಾರಲ್ಲ, ನಂಬಿಕೆನೇ ಹಾಳು ಮಾಡಿದಾರಲ್ಲ, ಒಳ್ಳೇದಂತೂ ಮಾಡಿಲ್ಲ. ಕಣ್ಣೀರ್ ಬರ್ಬೇಕು ಯಾರ ಮೇಲೆ? ಈಗ ಅಮ್ಮನ ಮೇಲೆ ಕಣ್ಣೀರ್ ಬರುತ್ತೆ, ಅಪ್ಪನ ಮೇಲೆ ಕಣ್ಣೀರ್ ಬರುತ್ತೆ, ತಂದೆಗೆ ಮಕ್ಕಳ ಮೇಲೆ ಕಣ್ಣೀರ್ ಬರುತ್ತೆ. ಯಾಕೆ? ಲೈಫ್ ಟೈಮ್ ಅಲ್ಲಿ ನಂಬಿಕೆ ದ್ರೋಹ ಮಾಡದೇ ಇರತಕ್ಕಂತ ಒಂದು ಸಂಬಂಧ ಅದು, ತಂದೆ ಮಕ್ಕಳದು ಅಥವಾ ಲೈಕ್ ತಂದೆ ತಾಯಿದು, ಈ ತರ ಒಂದು ಸಂಬಂಧ. ಕಣ್ಣೀರ್ ಹಾಕ್ಬೇಕಾಗಿರೋದು ಯಾವ್ದ್ರೆ, ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ಏನೋ ನಮ್ಮನ್ನ ಬಿಟ್ಟು ಅಗಲಿ ಹೋದಾಗ. ಅಂದ್ರೆ ಅವರು ಅಂದ್ರೇನೆ ಲೈಕ್ ಲೈಫ್ ಅಲ್ಲಿ ಹೆಂಗೆ ಅಂದ್ರೆ, ಅವ್ರಿಲ್ಲ ಅಂದ್ರೆ ನಮಗೆ ಏನು ಇಲ್ಲ, ಅಷ್ಟು ಪ್ರೀತಿ ಮಾಡಿರ್ತಾರೆ. ಪ್ರೀತಿ ಮಾಡಿದಂತ ವ್ಯಕ್ತಿ ಸಡನ್ಲಿ ಮಾಯ ಆಗ್ಬಿಟ್ಟು ಅವ್ನ ಇಲ್ಲ ಅಂತ ಕಣ್ಣೀರ್ ಹಾಕ್ಬೇಕೆ ವಿನಃ, ಯಾರೋ ಮೋಸ ಮಾಡಿದಾಗ, ನಿಮಗೆ ಬದುಕನ್ನ ಹೇಳ್ಕೊಡುವಂತ ಒಂದು ಅನ್ಯಾಯ ಮಾಡಿದಾಗ ಅಲ್ಲಿ ಅಳಬಾರ್ದು. ಆಕ್ಚುಲಿ ಎಷ್ಟೋ ಜನ ತಪ್ಪು ಮಾಡ್ತೀರಾ ನೀವು. ಅಗೇನ್ ನಿಮ್ಮ ವೀಕ್ನೆಸ್ ನ ಅವ್ರಿಗೆ ಬಿಟ್ಕೊಡ್ತೀರಾ, ರೈಟ್? ನೀವು ಅಳೋದ್ರಿಂದ ನಾನು ಹೇಳ್ತೀನಲ್ಲ, ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗತ್ತೆ ಅಂಡ್ ಯು ಆರ್ ಅನ್ಫಿಟ್ ಫಾರ್ ಲೈಫ್ ಅಂತ ಒಂದು ಪ್ರೂವ್ ಮಾಡ್ಕೊಂಡ್ಬಿಡ್ತೀರಾ ನೀವೇನ. ಯಾಕೆ ಅಳಬೇಕು? ಈಗ ಯಾರೋ ಕಳ್ರು ಬಂದ್ ಮನೆಗ್ ನುಗ್ಗಿದಾಗ ಅಳ್ತಾ ಕೂತ್ಕೊಳ್ಳೋದಲ್ಲ, ಸೇಡ್ ಬರ್ಬೇಕು, ಸಿಟ್ಟು ಬರ್ಬೇಕು ಲೈಫ್ ಅಲ್ಲಿ. ಅಂಡ್ ಅಲ್ಲಿಂದ ನಾವು ಬೇರೆ ನೆಕ್ಸ್ಟ್ ಲೆವೆಲ್ ಗ್ರೋ ಆಗ್ಬೇಕು, ಹಂಗ್ ಬೆಳಿಬೇಕು. ಆಕ್ಚುಲಿ ನಮ್ ಥಾಟ್ ಪ್ರೊಸೆಸ್ ಬದಲಾಗ್ಬೇಕು. ನಾ ಅದೇ ಹೇಳ್ತೀನಿ, ಯಾರೋ ನಿಮ್ಗೆ ಬೆನ್ನಿಗೆ ಚೂರಿ ಹಾಕ್ತಾರೆ, ಮೋಸ ಮಾಡ್ಬಿಡ್ತಾರೆ ಅಂದಾಗ ನಮ್ಗೇನ್ ಮೋಸ ಮಾಡ್ತಾರೆ? ಎಲ್ಲೋ ಒಂದ್ ಕಡೆಗೆ ಎಮೋಷನ್ಸ್, ಭಾವನೆಗಳು ಮೋಸ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದ್ರೆ ಅಲ್ಲಿಂದ ಚಾಲೆಂಜ್ ತಗೋಬೇಕು. ಲೈಫ್ ಅಲ್ಲಿ ಮುಟ್ಟಿ ಮುಟ್ಟಿ ನೋಡ್ಕೊಬೇಕು, ಯಾಕಿಂತವ್ರನ್ನ ಮೋಸ ಮಾಡ್ದೆ, ಯಾಕಿಂತವ್ರ ಲೈಫ್ ಇಂದ ನಾನು ಆಚೆ ಬಂದೆ ಅಂತ ಅವ್ರಿಗೆ ಫೀಲ್ ಆಗ್ಬೇಕು. ಹಂಗ ನೀವು ಬದುಕ್ಬೇಕು, ಅದ್ ಛಲ ಬರ್ಬೇಕು. ಆಕ್ಚುಲಿ ಎಷ್ಟೋ ಜನ ಕಣ್ಣೀರ್ ಹಾಕ್ತಾರೆ ಆ ಜಾಗದಲ್ಲಿ. ನಾನು ಅದೇ ಹೇಳೋದು, ಯಾರೋ ನಿಮ್ಮ ತುಂಬಾ ಪ್ರೀತಿ ಮಾಡುವಂತ ಅಮ್ಮನೋ, ತಮ್ಮನೋ ಅಥವಾ ಹೆಂಡ್ತಿನೋ, ಗಂಡನೋ, ತುಂಬಾ ಪ್ರೀತಿ ಮಾಡುವಂತ, ಹರಟೆ ಮಾಡ್ದಿರ ಅರ್ಥ ಮಾಡ್ಕೊಂಡು ಬದುಕುವಂತ ವ್ಯಕ್ತಿ ಸಡನ್ಲಿ ಬಿಟ್ಟು ಹೋಗ್ತಾರಲ್ಲ. ಈಗ ನಮ್ಮ ಅಪ್ಪು ಸರ್ ಅವ್ರು ಬಿಟ್ಟು ಹೋಗ್ಬಿಟ್ರು ಅಶ್ವಿನಿ ಮ್ಯಾಮ್ನ, ಕರೆಕ್ಟ್ ಅಲ್ವಾ? ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ, ಹಿಂಸೆ ಕೊಡದೇ ಇರತಕ್ಕಂಥ ವ್ಯಕ್ತಿ, ಆತರ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ಸಡನ್ಲಿ ಬಿಟ್ಟು ಹೋದಾಗ ನಾವು ಕಣ್ಣೀರ್ ಹಾಕ್ಬೇಕು. ಆ ಕಣ್ಣೀರಿಗೆ ಅವಾಗ ಬೆಲೆ ಸಿಗತ್ತೆ. ನೆಕ್ಸ್ಟ್ ಇಲ್ವಲ್ಲಪ್ಪ ಅಂತ ಕಣ್ಣೀರ್ ಹಾಕೋದದು. ಇವರು ನಮ್ಗೆ ಬದುಕಿದ್ದಾಗ್ಲೇನೆ ನಂಬಿಕೆ ದ್ರೋಹ ಮಾಡಿ ಬದುಕನ್ನ ಕಲಿಸ್ಕೊಡುವಂತ ವ್ಯಕ್ತಿಗಳ ಮೇಲೆ ಹಠ ಬರ್ಬೇಕು, ಛಲ ಬರ್ಬೇಕು ಬದುಕಿನ ಮೇಲೆ. ಓಕೆ, ಐ ಥಿಂಕ್ ಯು ಲರ್ನ್ ಸಮಥಿಂಗ್ ಫ್ರಮ್ ದಿಸ್ ವಿಡಿಯೋ. ಕಲ್ತಿದ್ರ ಅಂತ ನಾನು ಫೀಲ್ ಮಾಡ್ತೀನಿ, ಅರ್ಥ ಆಗಿದೆ ಅಂತ ನಾನು ಫೀಲ್ ಮಾಡ್ತೀನಿ. ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ನಿಮಗೇನ್ ಅರ್ಥ ಆಯ್ತು ಅಂತ, ಓಕೆ? ಅಂಡ್ ವಿಡಿಯೋ ದಯವಿಟ್ಟು ಶೇರ್ ಮಾಡಿ. ಕೌನ್ಸಿಲಿಂಗ್ ನೀಡಿತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಡೆಫಿನೆಟ್ಲಿ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.